ಎಂದಂತೆ ಒಂದು ಭಾರತದ ಪ್ರತಿಷ್ಠಿತ ಲಾ ಯೂನಿವರ್ಸಿಟಿಯಲ್ಲಿ ದೊಡ್ಡ ನ್ಯಾಷನಲ್ ಸೆಮಿನಾರ್ ಅಲ್ಲಿ ಆಗಿತ್ತು. ತುಂಬಾ ಜನ ಜಡ್ಜಸ್ ಅನ್ನು ಸೇರಿದಂತೆ ಸೋಕಾಲ್ಡ್ ಲೀಗಲ್ ಲಿಮಿನರೀಸ್ ವೇರ್ ದೇರ್, ಅವರೆಲ್ಲ ಭಾಗವಹಿಸಿದ್ರು. ನಾನಲ್ಲಿ ಕೇಳಿದೆ, ವೆದರ್ ದ ಪಾರ್ಲಿಮೆಂಟ್ ಈಸ್ ಎಂಪವರ್ಡ್ ಟು ಪೊಲ್ಯೂಟ್ ಎನಿ ರಿಲಿಜನ್ ವಿಚ್ ಡಸಂಟ್ ಬಿಲೀವ್ ಇನ್ ಕಾಸ್ಟ್ ಸಿಸ್ಟಮ್, ವೆದರ್ ಈ ಕ್ಯಾನ್ ಇನ್ಕಲ್ಕೇಟ್ ಕಾಸ್ಟ್ ದ ವೈರಸ್ ಆಫ್ ಕಾಸ್ಟ್ ಇನ್ ಟು ದಿ ಸಿಸ್ಟಮ್. ನೀವು 342ನಲ್ಲಿ ತಿದ್ದುಪಡಿ ತಂದುದು ಸೇರಿಸಬಹುದು, ಇಲ್ಲ ಹೇಳೋದಿಲ್ಲ ನಾನು. ಯಾಕಂದ್ರೆ ಆ ನೋಟಿಫಿಕೇಶನ್ಗೆ ಪ್ರೆಸಿಡೆನ್ಷಿಯಲ್ 1950 ನೋಟಿಫಿಕೇಶನ್ ಏನಿದೆ, ಆ ನೋಟಿಫಿಕೇಶನ್ಗೆ ನೀವು ಪ್ಯಾರಾ 3ಗೆ ಆ್ಯಂಡ್ ಕ್ರಿಶ್ಚಿಯಾನಿಟಿ ಎಂದು ಸೇರಿದ್ರೆ ಆ ಕ್ರಿಶ್ಚಿಯನ್ ರೋಲ್ ಒಳಗೆ ಬರಲಿಕ್ಕೆ ಅವಕಾಶ ಆಗ್ತದೆ. ನೂರಾರು ಪ್ರಯತ್ನಗಳು ನಡೆದಿವೆ, ಭಾರತದ ಪಾರ್ಲಿಮೆಂಟ್ ಅದನ್ನು ಒಪ್ಪಿಲ್ಲ. ಈವನ್ ಬ್ರಿಟಿಷರು ಒಪ್ಪಿಲ್ಲ. ತಮ್ಮ ಗಮನಕ್ಕೆ ತಾವು ಅದನ್ನು ನೋಟ್ ಡೌನ್ ಮಾಡ್ಕೋಬಹುದು. ಈವನ್ ಸೈಮನ್ ಕಮಿಷನ್ ಬಂದಾಗ ಇಂಡಿಯಾದಲ್ಲಿ 1928 ಅಲ್ಲಿ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಸೈಮನ್ ಕಮಿಷನ್ ಒಪ್ಪಿಲ್ಲ. ಭಾರತದಲ್ಲಿ ಕನ್ವರ್ಟ್ ಆದ ಕ್ರೈಸ್ತರಿಗೆ ಈ ರೀತಿಯ, ಯಾಕೆಂದ್ರೆ ಆಗ ಶೆಡ್ಯೂಲ್ಡ್ ಕಾಸ್ಟ್ ಎಂಬ ಕಾನ್ಸೆಪ್ಟ್ ದೇವರ್ ಕನ್ಸಿಡರ್ಡ್ ಆಸ್ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಬ್ರಿಟಿಷ್ ಇಂಡಿಯಾ. ಫಾರ್ ದ ಫಸ್ಟ್ ಟೈಮ್ ಶೆಡ್ಯೂಲ್ಡ್ ಕಾಸ್ಟ್ ಎಂಬ ಕಾನ್ಸೆಪ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಲ್ಲಿ ಬಂತು. ಅದನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಇದನ್ನು ಕೇಳ್ತಾರೆ, ಬ್ರಿಟಿಷ್ ಸರ್ಕಾರ ಒಪ್ಪಿರಲಿಲ್ಲ. 75 ವರ್ಷದಲ್ಲಿ ಭಾರತದ ಪಾರ್ಲಿಮೆಂಟ್ ಒಪ್ಪಿಲ್ಲ. ಸನ್ಮಾನ್ಯ ನಾಗಮೋಹನ್ ದಾಸ್ ಅವರನ್ನು ಇಟ್ಟುಕೊಂಡು ಈ ಅಕ್ರಮ ಮಾಡಲಿಕ್ಕೆ ನಮ್ಮ ಘನ ಸರ್ಕಾರ ಕೆಲಸ ಮಾಡ್ತಾ ಇದೆ. ತಾವು ಆದ್ರಿಂದ ಇದನ್ನು ಭಾರಿ ಸೀರಿಯಸ್ ಆಗಿ ತಕ್ಕೋಬೇಕಲ್ಲಿ ನಮ್ಮ ವಿನಂತಿ. ಒಂದು ಕನಿಷ್ಠ 4-5 ದಿವಸ ಅಷ್ಟೇ ಇದ್ದೇವೆ ನಾವು. ನಮ್ಮ ಇದನ್ನು ಈಗ ನಮಗೆ ಸರಿಯಾದ ರಿಪ್ಲೈ ಸಿಗದಿದ್ರೆ ಬಹುಶಃ ನಾವು ಅನಿವಾರ್ಯವಾಗಿ ಅದನ್ನು ಯಾಕೆ ಇಲ್ಲಿ ಹೇಳ್ತಾ ಇಲ್ಲ ಎಂಬುದನ್ನು ಸಹ ಮತ್ತೆ ತಮಗೆ ಹೇಳ್ತೇನೆ. ಯಾಕೆಂದ್ರೆ ಹೇಳುವ ಮೂಲಕ ನಮ್ಮ ಹಕ್ಕುಗಳಿಗೆ ಚ್ಯುತಿ ತರಬಹುದು.